ಪ್ರಭು ಕ್ರಿಸ್ತರಲ್ಲಿ ಎಲ್ಲರಿಗೂ ಬೆಳಗಿನ ವಂದನೆಗಳು. ದೇವರು ನಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಪ್ರತಿಯೊಬ್ಬರನ್ನು ದೇವರು ಆಶೀರ್ವದಿಸಲಿ ಎಂಬುದಾಗಿ ಈ ಸಮಯದಲ್ಲಿ ಪ್ರಭು ಕ್ರಿಸ್ತರಲ್ಲಿ ಬೇಡಿಕೊಳ್ಳುತ್ತೇನೆ. ಏಕೆಂದರೆ ಅನೇಕರು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಹಾಳು ಮಾಡಬೇಕು ಎಂಬುದಾಗಿ ಆಲೋಚನೆ ಮಾಡಿರಬಹುದು. ಕೊರತೆ ಉಳ್ಳವರಾಗಿ ಮಾಡಬೇಕು ಎಂಬುದಾಗಿ ಆಲೋಚನೆ ಮಾಡಿರಬಹುದು. ನಿಮ್ಮ ವಿರೋಧಿಗಳು ಪ್ರಯತ್ನ ಪಡುತ್ತಿರಬಹುದು. ಆದರೆ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಅನೇಕ ಬಾರಿ ದೇವರ ವಾಕ್ಯಗಳನ್ನು ಓದುವಾಗ ಯೋಸೇಫನನ್ನು ಅವನ ಸೋದರರು ಆಳವಾದ ಬಾವಿಯಲ್ಲಿ ಹಾಕಿದರು ಎಂಬುದಾಗಿ ನಾವು ಓದುತ್ತೇವೆ. ದಾವೀದನನ್ನು ಅವರ ಸ್ವಂತ ಸೋದರರು ಕೂಡ ದೂರ ಮಾಡಿದರು. ದಾನಿಯೇಲನನ್ನು ಬ್ಯಾಬಿಲೋನಿಗೆ ಸೆರೆ ಒಯ್ಯಲ್ಪಟ್ಟರು. ಆದರೆ ಅವರೆಲ್ಲರಿಗೂ ಯೆಹೋವನೇ ಕುರುಬರಾಗಿರುವುದರಿಂದ ಅವರು ಕೊರತೆ ಪಡಲಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಅನೇಕ ಬಾರಿ ಓದಿದ್ದೇವೆ, ತಿಳಿದುಕೊಂಡಿದ್ದೇವೆ. ಕ್ರೈಸ್ತರಾಗಿ ನಾವು ಇದೆಲ್ಲವನ್ನು ತಿಳಿದುಕೊಂಡು ಅರಿತು ಜೀವಿಸುವಾಗ ನಮಗೆ ಯಾವ ಕೊರತೆಯೂ ಬರುವುದಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಕೀರ್ತನೆಗಳು ಬರೆದ ಪುಸ್ತಕ 34ನೇ ಅಧ್ಯಾಯ 10ನೇ ವಚನವಾಗಿದೆ. ದೇವಜನರೇ, ನಿಮಗಿರಲಿ ಪ್ರಭುವಿನ ಭಯಭಕ್ತಿ, ಅಂಥವರಿಗಿರುವುದು ಯಾವ ಕುಂದುಕೊರತೆಯ ಭೀತಿ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವ ಮಕ್ಕಳೇ, ನಮಗೆ ಮಾತ್ರವಲ್ಲ, ನಮ್ಮ ಕುಟುಂಬಕ್ಕೂ, ಪ್ರತಿಯೊಬ್ಬರ ಕುಟುಂಬಕ್ಕೂ ಕರ್ತರೇ ಕುರುಬರಾಗಿ, ಕ್ರಿಸ್ತರೇ ಒಳ್ಳೆ ಕುರುಬರಾಗಿದ್ದು ನಮ್ಮನ್ನು ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿ ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ಮಾರ್ಗದರ್ಶಕರಾಗಿ ನಡೆಸುವ ದೇವರು ನಮ್ಮ ದೇವರಾಗಿದ್ದಾರೆ. ಅದಕ್ಕೆ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಪ್ರತಿದಿನವೂ ದೇವರ ವಾಕ್ಯವನ್ನು ಧ್ಯಾನಿಸಬೇಕು, ದೇವರನ್ನು ಪ್ರಾರ್ಥಿಸಬೇಕು. ಇದೇ ನಮ್ಮ ಜೀವಿತ ನಡೆದುಕೊಂಡು ಹೋಗುತ್ತದೆ ಎಂಬುದಾಗಿ ತಿಳಿದುಕೊಳ್ಳೋಣ. ಆಮೇನ್.